ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಶರಣ್ ದಿಶ್ ಹಾಲಿಡೇಸಿಂದ. ಇನ್ನು ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ, ಲೈಕ್ ಮಾಡಿಲ್ಲ ಅಂದರೆ ಈ ಕೂಡಲೇ ಕಾಣುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಕೂಡ ಮಾಡಿ. ಹಾಗೆ ಈ ದಿನ ನಾವೆಲ್ಲಿದ್ದೀವಿ ಅಂತ ನಿಮ್ಗಾಗಲೇ ಗೊತ್ತಾಗಿ, ಶಂಕರಘಟ್ಟ ಕುವೆಂಪು ಯೂನಿವರ್ಸಿಟಿಯಿಂದ ಹೈದರಾಬಾದ್ ಟ್ರಿಪ್ನ ಅರೇಂಜ್ ಮಾಡಿದ್ದೀವಿ. ನೋಡಿ, ಮುಂದೆ ಹೈದರಾಬಾದ್ನ ಮಾಹಿತಿಗಳು ನಿಮಗೋಸ್ಕರ ಲಭ್ಯ ಇದೆ. ಕ್ಯಾಂಪಸ್ಸಲ್ಲಿ ನಮ್ಮ ಗಾಡಿನ ನಿಲ್ಲಿಸ್ಬಿಟ್ಟು ಅಲ್ಲಿಂದ ಪೂಜೆ ಮುಗಿಸಿ ಕಾಯಿ ಹೊಡೆದು ನಿಂಬೆಹಣ್ಣು ಹತ್ತಿಸ್ಕೊಂಡು ಡ್ಯಾನ್ಸ್ ಆಡ್ಕೊತ ಕುಣುಕಂತ ನಮ್ಮ ಬಸ್ ಹೊರಟಿದ್ದು ಹೈದರಾಬಾದ್ ಕಡೆ. ಹಾಗೆ DJ ಮ್ಯೂಸಿಕ್, ಲೇಸರ್ ಲೈಟಿಂಗ್ಸು, ಸೌಂಡಲ್ಲಿ ಹುಡುಗರು ರಾತ್ರಿಯೆಲ್ಲ ಡ್ಯಾನ್ಸ್ ಆಡ್ಕೊಂಡು ಬೆಳಿಗ್ಗೆವರೆಗೂ ಕುಣ್ಕೊಂಡು ಹೈದರಾಬಾದನ್ನು ಸೇರ್ತಾ ಇದ್ದೀವಿ. ಹೈದರಾಬಾದಲ್ಲಿ ನಾವು ಕೊಟ್ಟಿರುವ ಹೋಟೆಲ್ ನೋಡಿ, 3 ಸ್ಟಾರ್ ಹೋಟೆಲ್ ಅಕಾಮಿಡೇಷನ್ನು, AC ರೂಮ್ ಕೊಟ್ಟಿದ್ದೀವಿ. ಬಿಸಿ ಬಿಸಿ ಬೆಳಿಗ್ಗೆನೆ ಇಡ್ಲಿ, ವಡೆ, ಸಾಂಬಾರ್, ಚಟ್ನಿ, ಆಹಾ ಮೃಷ್ಟಾನ್ನ ಭೋಜನ. ಎಲ್ಲ ತಿಂಡಿಗಳನ್ನು ಮುಗಿಸ್ಕೊಂಡು ನೆಕ್ಸ್ಟ್ ರೆಡಿಯಾಗಿದ್ದು ಬಿರ್ಲಾ ಮಂದಿರ್ ಕಡೆ. ಎಲ್ಲ ರೆಡಿಯಾಗಿ ಹೊರಗಡೆ ಬಂದ ತಕ್ಷಣ ಬಿರ್ಲಾ ಮಂದಿರ್ ಕಡೆ ನಮ್ಮ ಪ್ರಯಾಣ ಸ್ಟಾರ್ಟ್ ಆಗ್ತಾ ಇದೆ. ನೋಡಿ, ಎಲ್ಲ ಟಿಫನ್ನ ಮಾಡಿಕೊಂಡು ಹೊರಗಡೆ ಬಂದು ಫೋಟೋಗಳಿಗೆ ಫೋಸ್ ಕೊಟ್ಟು ಹೋಟೆಲ್ ಮುಂದೆ ರೆಡಿಯಾಗಿ ನಿಂತಿದ್ದಾರೆ. ಹೈದರಾಬಾದ್ನ ಬಿರ್ಲಾ ಮಂದಿರ್. ದೇವಸ್ಥಾನದ ಒಳಗೆ ಮೊಬೈಲ್ಗೆ ಅವಕಾಶ ಇರೋದಿಲ್ಲ, ಹಾಗಾಗಿ ಮೊಬೈಲ್ನ ಕೌಂಟರ್ನಲ್ಲಿ ಇಟ್ಟು ಹೋಗಬೇಕು. ಈ ದೇವಸ್ಥಾನಕ್ಕೆ ಯಾವುದೇ ಥರದ ಎಂಟ್ರಿ ಟಿಕೆಟ್ ಇರೋದಿಲ್ಲ. ಭಾಳ ಸ್ವಚ್ಛತೆಯನ್ನು ಕಾಪಾಡಿರುವಂಥ ದೇವಸ್ಥಾನ, ತುಂಬ ಚೆನ್ನಾಗಿದೆ. ನಮ್ಮ ಮುಂದಿನ ಪ್ರಯಾಣ ಸಾಲಾರ್ಜಂಗ್ ಮ್ಯೂಸಿಯಮ್ಮು. ನೀವು ನೋಡ್ತಾ ಇರೋದು ಕ್ಯಾಮ್ರಾ ಅಂದರೆ ಫೋನು, ಇದರ ಟಿಕೆಟನ್ನು ತಗೋಬೇಕಾಗುತ್ತೆ. ಇದರ ಒಳಗಡೆ ಎಂಟ್ರಿ ಫೀಸು 30 ರೂಪಾಯಿ ಇರ್ತದೆ. ನೋಡಿ, ನಮ್ಮ ಹೈದರಾಬಾದ್ನ ಗೈಡ್ ಎಲ್ಲ ಟಿಕೆಟ್ಗಳನ್ನು ಕೊಟ್ಟು ಎಲ್ಲ ಮಕ್ಕಳನ್ನು ಒಳಗಡೆ ಕಳಿಸ್ತಾ ಇದ್ದಾರೆ. ತುಂಬ ಪ್ರಸಿದ್ಧವಾದಂತಹ ಕುವೆಂಪು ಯೂನಿವರ್ಸಿಟಿಯ MBA ಸ್ಟೂಡೆಂಟ್ನ ಕರ್ಕೊಂಡು ದಿಶಾ ಹಾಲಿಡೇಸ್ ಗ್ರೂಪು ಇವತ್ತು ಹೈದರಾಬಾದಲ್ಲಿದ್ದೀವಿ. ನಿಮಗೆ ಈ ಥರದ ಪ್ಯಾಕೇಜ್ಗಳು ಬೇಕಿದ್ದರೆ, ಹೈದರಾಬಾದ್ ಟೂರಿಸಂ ಪ್ಲೇಸಸ್ ನೋಡಬೇಕು ಅಂದರೆ ದಿಶಾ ಹಾಲಿಡೇಸ್ನ ಕಾಂಟ್ಯಾಕ್ಟ್ ಮಾಡಿ. ನೀವು ನಮ್ಮ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ನೆಕ್ಸ್ಟ್ ನಮ್ಮ ಪ್ರಯಾಣ ಲುಂಬಿನಿ ಗಾರ್ಡನ್. ಇಲ್ಲಿ ಸ್ಪೀಡ್ ಬೋಟ್ನ ವ್ಯವಸ್ಥೆ ಇದೆ, ಹಾಗೆ ಡ್ಯಾನ್ಸಿಂಗ್ ಬೋಟ್ ಕೂಡ ಇದೆ. ನೀವೀಗ ನೋಡ್ತಾ ಇರೋದು NTR ಸಮಾಧಿ. ಇದು ಹೈದರಾಬಾದ್ನ ಹೊಸ ಸೆಕ್ರೆಟರಿ ಹೌಸ್. ತುಂಬ ಅದ್ಭುತವಾದ ವಿನ್ಯಾಸದೊಂದಿಗೆ ರೆಡಿ ಮಾಡಿದ್ದಾರೆ, ಭಾಳ ಚೆನ್ನಾಗಿದೆ. ಸಂಜೆಯ ವೇಳೆ ವರ್ಣರಂಜಿತ ಲೈಟ್ಗಳಲ್ಲಿ ನೋಡಲಿಕ್ಕೆ ತುಂಬ ಮನಮೋಹಕವಾಗಿರುತ್ತದೆ. ಹೈದರಾಬಾದನ್ನು ನೋಡ್ತಾ ಸಮಯ ಹೋಗಿದ್ದೇ ಗೊತ್ತಾಗಲಿಲ್ಲ. ನೆಕ್ಸ್ಟು ನಾವು ಹೋಗಿದ್ದು ಹಿಂದೂಸ್ತಾನ್ ಕೋಕೋ-ಕೋಲಾ ಬ್ಯೂವರೇಜಸ್ ಲಿಮಿಟೆಡ್ಗೆ. ಈ ಮಕ್ಕಳ ಒಂದು ಶೈಕ್ಷಣಿಕ ಪ್ರವಾಸದ ಜೊತೆ ಈ ಒಂದು ಇಂಡಸ್ಟ್ರಿಯಲ್ ವಿಸಿಟನ್ನು ಮಾಡಿಸ್ಬೇಕಾಗಿತ್ತು, ಹಾಗಾಗಿ ಇಂಡಸ್ಟ್ರಿಯಲ್ ವಿಸಿಟನ್ನು ಮಾಡಿದ್ವಿ. ಕೋಕೋ-ಕೋಲಾ ಕಂಪ್ನಿಯಲ್ಲಿ ಪರ್ಮಿಷನ್ನ ತಗೊಂಡು ಅದರ ಒಳಗಡೆ MBA ಸ್ಟೂಡೆಂಟ್ಗಳಿಗೆ ಬೇಕಾದಂತಹ ಮಾಹಿತಿಯನ್ನು ಕಂಪನಿಯವರು ತುಂಬ ಚೆನ್ನಾಗಿ ಮಾಡಿಕೊಟ್ರು. ಸುಮಾರು 2 ಗಂಟೆಗಳ ಕಾರ್ಯಾಗಾರವನ್ನು ಮುಗಿಸಿ ನಾವು ಮುಂದೆ ಹೋದದ್ದು ಗೋಲ್ಕೊಂಡ ಫೋರ್ಟ್. ಕೋಟೆಯ ನಾಡು ಹೈದರಾಬಾದ್ನಲ್ಲಿ ಗೋಲ್ಕೊಂಡ ಫೋರ್ಟ್ನ ಮರೆಯದೇ ನೋಡಬೇಕು. ತುಂಬ ಅದ್ಭುತವಾದಂತಹ ಒಂದು ಕೋಟೆ ಅಂತ ಹೇಳಿದರೆ ತಪ್ಪಾಗಲಾರದು.
ಸಂಜೆ ಫ್ರೀ ಟೈಮಲ್ಲಿ ನಾಳೆಯ ದಿನದ ಕಾರ್ಯಕ್ರಮಗಳ ಬಗ್ಗೆ ಒಂದು ಚರ್ಚೆ, ಕಾಫಿ, ಸ್ನ್ಯಾಕ್ಸ್, ರಿಲ್ಯಾಕ್ಸ್. ನಾವು ಕೊಟ್ಟಂತಹ ಹೋಟೆಲ್ನಲ್ಲಿ ಇದ್ದಂತಹ ಒಂದು ಡೈನಿಂಗ್ ಹಾಲ್ನ ವ್ಯವಸ್ಥೆ ಹಾಗೂ ನಮ್ಮ ಒಂದು ಕಿಚನ್ ಸ್ವಚ್ಛವಾಗಿ ತುಂಬ ಒಂದು ಅಚ್ಚುಕಟ್ಟಾಗಿ ಅಡುಗೆಗೆ ಪ್ರತಿಯೊಂದಕ್ಕೂ ಸಹಿತ ಬಿಸ್ಲರಿ ವಾಟರ್ಗಳನ್ನು, ಶುದ್ಧ ಕುಡಿಯುವ ನೀರನ್ನು ಉಪಯೋಗಿಸಿ ತುಂಬ ಅಚ್ಚುಕಟ್ಟಾಗಿ ಮಾಡುವಂತಹ ಊಟದ ವ್ಯವಸ್ಥೆ ದಿಶಾ ಹಾಲಿಡೇಸಲ್ಲಿ ಸದಾ ಇರ್ತದೆ. ಭರ್ಜರಿ ಊಟ, ಭರ್ಜರಿ ಕುಣಿತ, ಭರ್ಜರಿ ಮಜಾ. ಇದು ದಿಶಾ ಹಾಲಿಡೇಸ್. ನಿಮ್ಮ ಕಾಲೇಜ್ ಟ್ರಿಪ್ಗಳನ್ನು ನೀವು ಇದೇ ಥರ ಬಸ್ಸಲ್ಲಿ, DJ ಬಸ್ಸಲ್ಲಿ ಎಂಜಾಯ್ ಮಾಡ್ತಾ ಟ್ರಿಪ್ಗಳನ್ನು ಮಾಡಬೇಕಾ? ನೀವು ನಮ್ಮ ದಿಶಾ ಹಾಲಿಡೇಸ್ ಕಾಂಟ್ಯಾಕ್ಟ್ ನಂಬರ್ಗೆ ಕರೆ ಮಾಡಿ ಒಳ್ಳೊಳ್ಳೆ ಪ್ರವಾಸದ ಮಾಹಿತಿಗಳನ್ನು ತಿಳ್ಕೊಳ್ಳಿ. ಮಾತ್ರ ಅದ್ಭುತವಾಗಿತ್ತು. ಇಷ್ಟೊಂದು ಎಂಜಾಯ್ಮೆಂಟು ಯಾರು ಕೊಟ್ಟಿಲ್ಲ. ಸಕ್ಕತ್ತಾಗಿ ಎಂಜಾಯ್ ಮಾಡಿದ್ವಿ. ಊಟ ಎಲ್ಲ ಸಫಿಶಿಯೆಂಟ್ ಆಗಿತ್ತು. ಅದು ಇವತ್ತು ಸಂಜೆ ಊಟ ಮಾತ್ರ ಬಿರಿಯಾನಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಒಳ್ಳೆ ಬಿರಿಯಾನಿ ಕೊಟ್ಟರೆ ಸೂಪರ್ ಆಗಿತ್ತು. ನೆಕ್ಸ್ಟ್ ಲೆವೆಲ್ ಅಲ್ಲೇ ದಿಶಾ ಹಾಲಿಡೇಸ್ ಟ್ರಿಪ್ ಮಾಡಿದ್ದಾರೆ. ಒಳ್ಳೆ ಸಕ್ಕತ್ತಾಗಿದೆ. ಊಟ ಎಲ್ಲ ಫುಲ್ ಸಫಿಶಿಯೆಂಟ್ ಆಗಿಬಿಟ್ರು. ಫುಲ್ ಎಂಜಾಯ್ ಮಾಡಿದ್ದೀವಿ. ಸಕ್ಕತ್ತಾಗಿ ಎಂಜಾಯ್ ಮಾಡಿದ್ದೀವಿ. ಇಂಥದ್ದು ಪ್ರಾಬ್ಲಮ್ ಅನ್ನೋದಿಲ್ಲ. ಸಕ್ಕತ್ತಾಗಿ ಮಾಡಿದ್ದಾರೆ. ನಮ್ಮ ಮುಂದಿನ ಪ್ರಯಾಣ ರಾಮೋಜಿ ಫಿಲಿಂ ಸಿಟಿ. ಭಾರತದ ಒಂದು ವಿಶೇಷವಾದಂತಹ ಫಿಲಿಂ ಸಿಟಿ ಅಂತ ಹೇಳಿದರೆ ತಪ್ಪಾಗಲಾರದು. ಭಾರತವಲ್ಲದೆ ಬೇರೆ ಬೇರೆ ದೇಶಗಳಿಂದ ಬಂದು ಫಿಲಿಮ್ಗಳನ್ನು ಶೂಟ್ ಮಾಡುವಂತಹ ಜಾಗ ರಾಮೋಜಿ ಫಿಲಿಂ ಸಿಟಿ. ನೋಡೋಣ ಬನ್ನಿ. ಕಾಲೇಜ್ ಟ್ರಿಪ್ಪಿನ ಮುಂದಿನ ಭಾಗದಲ್ಲಿ ನಮ್ಮ ರಾಮೋಜಿ ಫಿಲಿಂ ಸಿಟಿಯನ್ನು ತೋರಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋಗೋಸ್ಕರ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಮ್ಮ ದಿಶಾ ಹಾಲಿಡೇಸ್ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ.